ನಿಮಗೊಂದು ಪ್ರಶ್ನೆ. ನಿಮ್ಮ ದಿನವನ್ನ ನೀವು ಶುರು ಮಾಡ್ತೀರಾ ಅಥವಾ ನಿಮ್ಮ ಫೋನ್ ಶುರು ಮಾಡ್ತಾ ಇದೆಯಾ? ಬೆಳಿಗ್ಗೆ ಕಣ್ಣು ತೆರೆದ ಕೂಡಲೇ ನಾವು ನಮ್ಮ ಮನಸ್ಸನ್ನ ನೋಟಿಫಿಕೇಶನ್‌ಗಳಿಗೆ, ಚಿಂತೆಗಳಿಗೆ ಮತ್ತು ಒತ್ತಡಕ್ಕೆ ಒಪ್ಪಿಸಿ ಬಿಡ್ತೇವೆ. ಆದರೆ ಅದೇ ಸಮಯವನ್ನ ನೀವು ನಿಮ್ಮ ಮೌನಕ್ಕೆ ಕೊಟ್ರೆ ನಿಮ್ಮ ಇಡೀ ದಿನವೇ ಬದಲಾಗಬಹುದು. ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವೇಗದ ಜೀವನದಲ್ಲಿ ನಾವು ಎಲ್ಲವನ್ನ ನಿಯಂತ್ರಿಸಲು ಪ್ರಯತ್ನಿಸ್ತೇವೆ. ಆದರೆ ನಮ್ಮ ಮನಸ್ಸನ್ನು ಮಾತ್ರ ಮರೆತು ಬಿಡ್ತೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಏನು ಮಾಡಬೇಕು, ಯಾವ ಕೆಲಸ ಮುಗಿಸಬೇಕು, ಯಾರಿಗೆ ಉತ್ತರ ಕೊಡಬೇಕು ಎಂಬ ಆಲೋಚನೆಗಳು ನಮ್ಮನ್ನ ಸುತ್ತುವರೆದಿರ್ತವೆ. ಫಲಿತಾಂಶ ದೇಹ ಇಲ್ಲಿರ್ತದೆ, ಆದರೆ ಮನಸ್ಸು ಈಗಾಗಲೇ ಓಟ ಶುರು ಮಾಡಿರ್ತದೆ. ದ ಮಿರಾಕಲ್ ಮಾರ್ನಿಂಗ್ ಎನ್ನುವಂತಹ ಪುಸ್ತಕದಲ್ಲಿ ಹೇಳ್ತಾರೆ, ನಿಮ್ಮ ಬೆಳಿಗ್ಗೆ ಹೇಗಿರ್ತದೆಯೋ ನಿಮ್ಮ ದಿನವೂ ಕೂಡ ಹಾಗೆಯೇ ಇರ್ತದೆ. ಹಾಗಾದ್ರೆ ಪ್ರಶಾಂತವಾದ ದಿನಕ್ಕೆ ಮೊದಲ ಹೆಜ್ಜೆ ಯಾವುದು? ಅದೇ ಸೇವರ್ಸ್ ವಿಧಾನದಲ್ಲಿನ ಮೊದಲ ಅಭ್ಯಾಸ, ಎಸ್ ಫಾರ್ ಸೈಲೆನ್ಸ್. ನೀವು ಗಮನಿಸಿದ್ದೀರಾ? ಕೆಲವು ದಿನಗಳಲ್ಲಿ ಸಣ್ಣ ವಿಷಯಕ್ಕೂ ಕೋಪ ಬರುತ್ತದೆ. ಯಾವುದಾದ್ರೂ ಒಂದು ಮಾತಾಡಿದ್ರೂ ಮನಸ್ಸಿಗೆ ಬೇಸರವಾಗ್ತದೆ. ಆದರೆ ಕೆಲವು ದಿನಗಳಲ್ಲಿ ಅದೇ ಘಟನೆ ನಡೆದ್ರೂ ಕೂಡ ನಾವು ಶಾಂತವಾಗಿರ್ತೇವೆ. ಅಂದ್ರೆ ವ್ಯತ್ಯಾಸ ಹೊರಗಿನ ಪರಿಸ್ಥಿತಿ ಅಲ್ಲ, ವ್ಯತ್ಯಾಸ ನಮ್ಮ ಒಳಗಿನ ಸ್ಥಿತಿಯಲ್ಲಿದೆ. ಈಗ ಪ್ರಶ್ನೆ ಬರ್ತದೆ, ಮೌನವನ್ನ ಹೇಗೆ ಅಭ್ಯಾಸ ಮಾಡಬೇಕು ಅಂತ. ಒಂದು ಒಳ್ಳೆಯ ವಿಷಯ ಏನಂದ್ರೆ, ಇದಕ್ಕಾಗಿ ನಿಮಗೆ ವಿಶೇಷವಾದ ಕೋರ್ಸ್, ದುಬಾರಿಯಾದಂತಹ ಉಪಕರಣ ಅಥವಾ ಗಂಟೆಗಟ್ಟಲೆ ಸಮಯ ಬೇಕಾಗಿಲ್ಲ. ಕೇವಲ 10 ನಿಮಿಷ ಸಾಕು. ಬೆಳಿಗ್ಗೆ ಎದ್ದು ನಿಮ್ಮ ಅಗತ್ಯವಾದಂತಹ ದಿನಚರ್ಯಗಳನ್ನು ಮುಗಿಸಿ, ಮುಖ ತೊಳೆದು ದಿನದ ಓಟ ಆರಂಭವಾಗುವ ಮುನ್ನ ಒಂದು ಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮೊಬೈಲ್ ದೂರದಲ್ಲಿರಲಿ, ನಿಮ್ಮ ಬೆನ್ನು ನೇರವಾಗಿರಲಿ. ನಂತರ ಈ 4 ಸರಳ ವಿಧಾನಗಳಲ್ಲಿ ಯಾವುದಾದ್ರೂ ಒಂದನ್ನ ಅಭ್ಯಾಸ ಮಾಡಿ. ಮೊದಲನೆಯದು ಧ್ಯಾನ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ನಿಮ್ಮ ಆಲೋಚನೆಗಳನ್ನ ನಿಲ್ಲಿಸಲು ಪ್ರಯತ್ನಿಸಬೇಡಿ. ಆಲೋಚನೆಗಳು ಬರಲಿ, ಆಲೋಚನೆಗಳು ಹೋಗ್ತಾ ಇರಲಿ. ಆಕಾಶದಲ್ಲಿ ಮೋಡಗಳು ಹೋದಂತೆ ನೀವು ಅವುಗಳ ಹಿಂದೆ ಓಡಬೇಡಿ, ಕೇವಲ ಅವುಗಳನ್ನ ಗಮನಿಸ್ತಾ ಇರಿ. ಎರಡನೆಯದು ಉಸಿರಿನ ಮೇಲೆ ಗಮನ. ನಿಮ್ಮ ಉಸಿರು ಒಳಗೆ ಹೋಗುವುದನ್ನು ಗಮನಿಸಿ, ಹೊರಗೆ ಬರುವುದನ್ನು ಗಮನಿಸಿ. ಉಸಿರು ನಿಮ್ಮ ಜೀವನದ ಅತ್ಯಂತ ಹತ್ತಿರದ ಸ್ನೇಹಿತ. ಅದು ಯಾವಾಗಲೂ ನಿಮ್ಮೊಂದಿಗೆ ಇರ್ತದೆ. ಕೇವಲ 2 ನಿಮಿಷ ಉಸಿರಿನ ಮೇಲೆ ಗಮನ ಕೊಟ್ಟರೂ ಸಾಕು, ಮನಸ್ಸು ನಿಧಾನವಾಗಿ ಶಾಂತವಾಗಲು ಆರಂಭ ಆಗುತ್ತದೆ. ಮೂರನೆಯದು ಕೃತಜ್ಞತೆ. ನಿಮ್ಮ ಜೀವನದಲ್ಲಿ ಇರುವಂತಹ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಈ ಹೊಸ ದಿನಕ್ಕಾಗಿ, ಈ ಉಸಿರಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಮನಸ್ಸಿನಲ್ಲಿಯೇ ಧನ್ಯವಾದಗಳನ್ನ ಹೇಳಿ. ಕೃತಜ್ಞತೆ ಮನಸ್ಸಿನ ಅಸಮಾಧಾನವನ್ನ ಕರಗಿಸುವಂತಹ ಶಕ್ತಿ. ನಾಲ್ಕನೆಯದು ಚಿಂತನೆ. ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಇಂದು ನಾವು ಯಾವ ರೀತಿಯ ವ್ಯಕ್ತಿಯಾಗಿರ್ಬೇಕು? ಇಂದು ನಾನು ಯಾವ ಒಳ್ಳೆಯ ಕೆಲಸ ಮಾಡಬಹುದು? ಈ ಸಣ್ಣ ಪ್ರಶ್ನೆಗಳು ನಿಮ್ಮ ದಿನಕ್ಕೆ ಒಂದು ದಿಕ್ಕನ್ನ ನೀಡುತ್ತವೆ. ನೆನಪಿಡಿ, ಸೈಲೆನ್ಸ್ ಅಂದ್ರೆ ಏನನ್ನು ಮಾಡದೇ ಕೂರುವುದಲ್ಲ, ನಿಮ್ಮ ಒಳಗಿನ ಶಬ್ದವನ್ನ ಕೇಳುವಂತಹ ಬೆಳಿಗ್ಗೆಯ ಸಮಯ. ಬಹಳ ಜನ ಕೇಳ್ತಾರೆ, ಬೆಳಿಗ್ಗೆ 5 ನಿಮಿಷ ಸುಮ್ಮನೆ ಕೂತ್ರೆ ಏನು ಬದಲಾಗ್ತದೆ ಅಂತ. ಸ್ನೇಹಿತರೆ, ಒಂದು ಮರದ ಬೇರು ಗಟ್ಟಿಯಾಗಿದ್ದರೆ ಮಾತ್ರ ಅದು ಬಿರುಗಾಳಿಯನ್ನ ತಡೆದುಕೊಳ್ತದೆ. ಅದೇ ರೀತಿ ನಿಮ್ಮ ಬೆಳಿಗ್ಗೆ ಶಾಂತವಾಗಿದ್ರೆ ನಿಮ್ಮ ದಿನವೂ ಕೂಡ ಗಟ್ಟಿಯಾಗಿರುತ್ತದೆ. ಈ ಸೈಲೆನ್ಸ್ ಅಭ್ಯಾಸದಿಂದ 3 ದೊಡ್ಡ ಬದಲಾವಣೆಗಳು ಕಾಣಿಸ್ತವೆ. ಮೊದಲನೆಯದು ಗಮನ ಮತ್ತು ಸ್ಪಷ್ಟತೆ. ಇಂದು ನಾವು ಮಾಹಿತಿಯ ಸಾಗರದಲ್ಲಿ ಬದುಕ್ತಾ ಇದ್ದೇವೆ. ಸಾವಿರಾರು ಸಂದೇಶಗಳು, ನೂರಾರು ಆಲೋಚನೆಗಳು, ಅನೇಕ ಜವಾಬ್ದಾರಿಗಳು, ಇವೆಲ್ಲದರ ನಡುವೆ ಮನಸ್ಸು ಗೊಂದಲಗೊಳ್ತಾ ಇದೆ. ಆದರೆ ಸೈಲೆನ್ಸ್ ಮನಸ್ಸಿನ ಧೂಳನ್ನು ತೊಳೆದು ಹಾಕ್ತದೆ. ಇಂದು ಏನು ಮುಖ್ಯ, ಇಂದು ಏನು ಮುಖ್ಯವಲ್ಲ ಎಂಬ ಸ್ಪಷ್ಟತೆ ಬರುತ್ತದೆ. ನಿಮ್ಮ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಎರಡನೆಯದು ಭಾವನಾತ್ಮಕ ಸಮತೋಲನ. ಜೀವನದಲ್ಲಿ ಸಮಸ್ಯೆಗಳು ಕಡಿಮೆಯಾಗುವುದಿಲ್ಲ, ಆದರೆ ಅವುಗಳನ್ನು ನಿಭಾಯಿಸುವಂತಹ ಶಕ್ತಿ ಹೆಚ್ಚಾಗ್ತದೆ. ಈ ಸೈಲೆನ್ಸ್ ಅಭ್ಯಾಸದಿಂದ ನೀವು ತಕ್ಷಣ ಪ್ರತಿಕ್ರಿಯಿಸುವ ಬದಲು ಯೋಚಿಸಿ ಪ್ರತಿಸ್ಪಂದಿಸಲು ಕಲಿತೀರಿ. ಮೂರನೆಯದು ಅಂತರಂಗದ ನೆಮ್ಮದಿ. ಇದು ಎಲ್ಲದಕ್ಕಿಂತ ದೊಡ್ಡ ಉಡುಗೊರೆ. ಹೊರಗಿನ ಜಗತ್ತು ಯಾವಾಗಲೂ ಗದ್ದಲದಿಂದಲೇ ಇರ್ತದೆ. ಕೆಲಸಗಳಿರ್ತವೆ, ಜವಾಬ್ದಾರಿಗಳಿರ್ತವೆ, ಸವಾಲುಗಳಿರ್ತವೆ. ಆದರೆ ನಿಮ್ಮೊಳಗೆ ಒಂದು ಪ್ರಶಾಂತವಾದಂತಹ ಸ್ಥಳ ನಿರ್ಮಾಣವಾಗ್ತದೆ. ಅಲ್ಲಿ ಯಾವುದೇ ಭಯ ಇರುವುದಿಲ್ಲ, ಯಾವುದೇ ಅವಸರವಿರುವುದಿಲ್ಲ, ಅನಗತ್ಯ ಗೊಂದಲಗಳು ಕೂಡ ಇರುವುದಿಲ್ಲ. ಕೇವಲ ನೆಮ್ಮದಿ ಮಾತ್ರ ಇರ್ತದೆ. ನಿಜವಾದ ಯಶಸ್ಸಂದ್ರೆ ಹಣ ಮಾತ್ರ ಅಲ್ಲ, ಹುದ್ದೆ ಮಾತ್ರ ಅಲ್ಲ, ಒಳಗಿನ ಈ ನೆಮ್ಮದಿಯೂ ಕೂಡ ಯಶಸ್ಸಿನ ಒಂದು ರೂಪ. ಸ್ನೇಹಿತರೆ, ಜೀವನವನ್ನ ಬದಲಾಯಿಸುವ ದೊಡ್ಡ ನಿರ್ಧಾರಗಳು ಯಾವಾಗಲೂ ಅಗತ್ಯವಿಲ್ಲ. ಕೆಲವೊಮ್ಮೆ ಒಂದು ಸರಿಯಾದ ಬೆಳಿಗ್ಗೆ ಮಾತ್ರ ಸಾಕು. ನಾಳೆ ಬೆಳಿಗ್ಗೆ ಎದ್ದು ನಿಮ್ಮ ದಿನಚರ್ಯಗಳನ್ನು ಮುಗಿಸಿದ ನಂತರ ಫೋನ್, ಸೋಷಿಯಲ್ ಮೀಡಿಯಾ ಅಥವಾ ದಿನದ ಗದ್ದಲಕ್ಕೆ ಹೋಗುವ ಮುನ್ನ ಕೇವಲ 10 ನಿಮಿಷ ನಿಮ್ಮ ಮನಸ್ಸಿಗೆ ಕೊಡಿ. ಯಾವುದನ್ನು ಮಾಡಬೇಡಿ, ಯಾರೊಂದಿಗೂ ಮಾತನಾಡಬೇಡಿ, ಕೇವಲ ನಿಮ್ಮ ಉಸಿರನ್ನ ಆಲಿಸಿ. ಬಹುಶಃ ನೀವು ಹುಡುಕ್ತಾ ಇರುವಂತಹ ಉತ್ತರಗಳು ಹೊರಗಿನ ಗದ್ದಲದಲ್ಲಿ ಅಲ್ಲ, ನಿಮ್ಮೊಳಗಿನ ಮೌನದಲ್ಲಿ ಇರಬಹುದು.
ಒಂದು ಶಾಂತವಾದ ಬೆಳಿಗ್ಗೆ, ಒಂದು ಶಾಂತವಾದ ಜೀವನಕ್ಕೆ ಕೂಡ ಅಡಿಪಾಯ ಆಗ್ಬೋದು. ಹಾಗಾದ್ರೆ ನಾಳೆ ಬೆಳಿಗ್ಗೆಯಿಂದಲೇ ಈ ಅಭ್ಯಾಸವನ್ನ ಆರಂಭ ಮಾಡ್ತೀರಾ? ನಿಮ್ಮೊಳಗಿನ ನಿಮ್ಮನ್ನ ಎಬ್ಬಿಸಿ. ಆಲ್ ದಿ ಬೆಸ್ಟ್.